ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಗಲ್ ಸ್ಟೆಪ್ಪಲ್ಲಿ ತುಂಬ ಗ್ರ್ಯಾಂಡ್ ಆಗಿರೋಂತಹ ಬ್ರೈಡಲ್ ಡಿಸೈನ್ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಸ್ಟೆಪ್ಪಲ್ಲಿ ತುಂಬ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ನೋಡಿ, ಮೊದಲಿಗೆ ನಾನು ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ಸ್ಟಾರ್ಟಿಂಗ್ ಯಾವ ರೀತಿ ನಾವು ದಾರ ನಾಟ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀವೋ ಅದೇ ರೀತಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈ 5 ಚೈನ್ ಗ್ಯಾಪಿಗೆ ಕುಚ್ಚು ಬರುತ್ತೆ. ನಂತರ ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಒಂದು ಸ್ವಲ್ಪ ಒಳಗೆ, ತುಂಬ ಎಳ್ದು ಹಾಕ್ಕೋಬೇಡಿ, ಒಂದು ಸ್ವಲ್ಪ ಒಳಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಅಗೇನ್ 3 ಚೈನ್, ಒಂದು ಸಿಂಗಲ್ ಕ್ರೋಶ. ನಮಗೆ ಡಬಲ್ ಕ್ರೋಶ ಲೆಂತ್ ಎಷ್ಟಿರುತ್ತೋ ಅಷ್ಟು ಚೈನ್ ಲೆಂತ್ ಇರಬೇಕು. ನೋಡಿ, 5 ಚೈನ್, 3 ಚೈನ್, 3 ಚೈನ್. ಈಗ ದಾರ ಮೇಲೆ ಮಾಡ್ಕೊಳ್ಳೋಣ. ಒಂದು ಪರ್ಲ್ ಹಾಕ್ಕೊಳ್ತಿದ್ದೀನಿ ನಾನು. ನೀವು ಬೇಕಂದರೆ ಬೀಡಾದರೂ ಹಾಕ್ಕೋಬೋದು, ಪರ್ಲಾದರೂ ಹಾಕ್ಕೋಬೋದು. ಸೀರೆ ಮ್ಯಾಚಿಂಗ್ ಯಾವುದು ಬೇಕಾಗಿರುತ್ತೋ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬೀಡ್ ಕಂಪಲ್ಸರಿ ಲಾಕ್ ಮಾಡ್ಕೊಳ್ಲೇಬೇಕು. ನಂತರ 3 ಚೈನ್ ಹಾಕ್ಕೊಂಡು ಮತ್ತೆ ಅದೇ ರೀತಿ ಒಂದು ಸ್ವಲ್ಪ ಒಳಗೆ ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಈಗ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಸೀರೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ಬೀಡ್ ಹಿಂಭಾಗದಲ್ಲಿ ಥ್ರೆಡ್ ಲೈನ್ ಹೋಗಿದೆ ನೋಡಿ. ಬೀಡ್ ಲಾಕ್ ಮಾಡ್ಕೊಳ್ತೀವಲ್ಲ, ಆವಾಗ ಒಂದು ಥ್ರೆಡ್ ಲೈನ್ ಬಂದಿರುತ್ತೆ. ಆ ಥ್ರೆಡ್ ಲೈನ್ಗೆ ನಾವು ಡಬಲ್ ಕ್ರೋಶೆ ವರ್ಕ್ ಮಾಡ್ತಾ ಹೋಗಬೇಕು. ಇಲ್ಲಿ ಕೌಂಟ್ ಮಾಡಿಕೊಂಡೇ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಒಂದಾಯಿತು, 2, 3. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಒಮ್ಮೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಗ್ರ್ಯಾಂಡ್ ಲುಕ್ ಕೊಡುತ್ತೆ. 4, 5, 6, 7, 8, 9, 10, 11. ನಾನಿಲ್ಲಿ ಒಟ್ಟು 11 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಫಸ್ಟು ಸ್ಟೆಪ್ಪಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆರ್ಚು. ಈಗೇನು 3 ಚೈನ್ ಇದೆಯಲ್ಲ ಬೀಡ್ ಹಿಂಭಾಗದಲ್ಲಿ, ಆ 3 ಚೈನ್ ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನಂತರ ಈಗ ಮತ್ತೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ ಇದೆಯಲ್ಲ, ಅದ್ರ ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಈಗ ಡಿಸೈನ್ನ ಮತ್ತೆ ಫ್ರಂಟಿಗೆ ಟರ್ನ್ ಮಾಡ್ಕೋಬೇಕು. ಅಂದರೆ ಸೀರೆ ಫ್ರಂಟಿಗೆ ಟರ್ನ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ಸ್ವಲ್ಪ ಝೂಮ್ ಮಾಡಿದ್ದೀನಿ ನಿಮಗೆ ಕ್ಲಿಯರಾಗಿ ಕಾಣಲಿ ಅಂತ. ಫಸ್ಟು ಡಬಲ್ ಕ್ರೋಶೆ ಕಂಬದ ಮೇಲಿನ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ಲ ಫಸ್ಟು ಸ್ಟೆಪ್ಪಲ್ಲಿ, ಆ ಕಂಬದ ಮೇಲಿನ ಫಸ್ಟ್ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಚೈನ್ ಹಾಕ್ಕೊಂಡು ಬೀಡ್ ಹಾಕ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕ್ಕೊಂಡಾದಮೇಲೆ ನಂತರ ಒಂದು ಬೀಡು ಸ್ಮಾಲ್ ಸೈಜು ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಈಗ ಫಸ್ಟ್ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ಲ, ಆ 3 ಚೈನು ಮತ್ತು ಒಂದು ಡಬಲ್ ಕ್ರೋಶೆ ಎರಡನ್ನೂ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇಲ್ಲಿ 3 ಚೈನ್ ಹಾಕಿದ್ದೀವಲ್ಲ, ಅದನ್ನು ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನಂತರ ಈಗ ಸೆಕೆಂಡ್ ಗ್ಯಾಪ್ ಬರುತ್ತಲ್ಲ, ಅಲ್ಲಿಗೆ ಒಂದು ಡಬಲ್ ಕ್ರೋಶೆ, ಥರ್ಡ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶೆ, ಪ್ರತಿಯೊಂದು ಗ್ಯಾಪ್ಗೂ ಒಂದೊಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ನಂತರ ಈಗ ಒಂದು ಚೈನು, ನಂತರ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೋಬೇಕು.
ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಆ 2 ಡಬಲ್ ಕ್ರೋಶೆ ಕಂಬಗಳಿಗೂ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಯೂಶ್ವಲಿ ನಾವು ಒಂದು ಡಬಲ್ ಕ್ರೋಶೆ ಒಂದು ಪಿಕಾಟ್ ಮಾಡ್ಕೊಳ್ತಾ ಇದ್ವಲ್ಲ, ಈಗ 2 ಕಂಬಗಳನ್ನ ಸೇರಿಸಿ ಒಂದು ಪಿಕಾಟ್ ಮಾಡ್ಕೊಳ್ತಾ ಇದ್ದೀವಿ. ನಂತರ ನೆಕ್ಸ್ಟ್ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆ, ಮತ್ತು ಇನ್ನೊಂದು ಗ್ಯಾಪಿಗೂ ಕೂಡ ಡಬಲ್ ಕ್ರೋಶೆ, ಪ್ರತಿಯೊಂದು ಗ್ಯಾಪಿಗೂ ಕೂಡ ಒಂದೊಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. 2 ಕಂಬಗಳನ್ನೂ ಸೇರಿಸಿ ಒಂದು ಪಿಕಾಟ್ ಮಾಡ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಮತ್ತೊಂದೇನು ಚೈನ್ ಬೇಕಾಗಲ್ಲ, ಸಾಕು ಬೀಡ್ ಲಾಕ್ ಮಾಡಿಕೊಂಡ್ರೆ. ಈಗ 2 ಕಂಬಗಳನ್ನ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಪಿಕಾಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ 2 ಡಬಲ್ ಕ್ರೋಶೆ ಕಂಬ, 2 ಡಬಲ್ ಕ್ರೋಶೆ ಕಂಬದ ಮೇಲಿನ ಗ್ಯಾಪಿಗೆ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು, ಒಂದೇ ಗ್ಯಾಪಲ್ಲ. 2 ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಾದಮೇಲೆ ಒಂದು ಚೈನ್ ಹಾಕ್ಕೊಂಡು ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ನಂತರ ಈಗ ಆ 2 ಕಂಬಗಳನ್ನ ಸೇರಿಸಿ ಒಂದು ಪಿಕಾಟ್ ಮಾಡ್ಕೋಬೇಕು. ಅದೇ ರೀತಿ ನೆಕ್ಸ್ಟ್ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆ, ಎಗೈನ್ ಇನ್ನೊಂದು ಗ್ಯಾಪಿಗೂ ಕೂಡ ಒಂದು ಡಬಲ್ ಕ್ರೋಶೆ. ಈಗ 2 ಕಂಬಗಳಿಗೆ ಒಂದು ಪಿಕಾಟ್, ಒಂದು ಚೈನು, ಒಂದು ಬೀಡು, ಹಾಗೆ ಬೀಡ್ ಹಾಕಿದ ಮೇಲೆ ಬೀಡ್ ಲಾಕ್ ಮಾಡಿಕೊಂಡು 2 ಕಂಬಗಳನ್ನ ಸೇರಿಸಿ ಒಂದು ಪಿಕಾಟ್ ಮಾಡ್ಕೋಬೇಕು. ಹನ್ನೊಂದು ಕಂಬಗಳು ಹಾಕಿದರೆ ಇಲ್ಲಿ ನಾವು 6 ಬೀಡ್ ಬರುತ್ತೆ. ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ 3 ಚೈನು ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ತೀವಲ್ಲ, ಸೊ ಹಂಗಾಗಿ 6 ಬೀಡು ಮತ್ತು 12 ಡಬಲ್ ಕ್ರೋಶೆ ಕಂಬಗಳು ಬರ್ತವೆ. 6 ಬೀಡ್ ಬರುತ್ತೆ, ಅಂದರೆ 6 ಪಿಕಾಟ್ಸ್ ಬರುತ್ತೆ. ಫಸ್ಟು ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿದ್ರಿಂದ 6 ಬೀಡ್ ಬರುತ್ತೆ. ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು 11 ಕಂಬಗಳನ್ನ ಹಾಕ್ಕೊಳ್ಳಿ ಸ್ಟಾರ್ಟಿಂಗ್ ಫಸ್ಟು ಸ್ಟೆಪ್ ಆರ್ಚ್ ಮಾಡಬೇಕಾದ್ರೆ. ನೋಡಿ, ಈಗ ಇದು ಲಾಸ್ಟು. ಈಗ ಆರ್ಚ್ ಕಂಪ್ಲೀಟ್ ಆಯಿತು. ನಮಗೆ ರೈಟ್ ಸೈಡು ಒಂದು 3 ಚೈನ್ದು ಒಂದು ಗ್ಯಾಪ್ ಬರುತ್ತೆ ಬೇಸ್ ಲೈನಲ್ಲಿ. ಸೊ ಲೆಫ್ಟ್ ಸೈಡು ಕೂಡ ಒಂದು ಗ್ಯಾಪ್ ಬರಬೇಕಲ್ಲ 3 ಚೈನ್ದು. ಅದಕ್ಕೆ ಏನು ಮಾಡಬೇಕು, ನೀಡಲ್ ಮೇಲೆ ದಾರ ಸುತ್ತಕೊಂಡು ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಆ ಸಿಂಗಲ್ ಕ್ರೋಶೆಗೆ ನೀಡಲ್ ಹಾಕಿ ದಾರನ ತೊಗೊಬಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಡಿಸೈನ್ನ ಲಾಕ್ ಮಾಡ್ಕೋಬೇಕು. ರೈಟ್ ಸೈಡ್ ಬಂದಿದೆಯಲ್ಲ, ಅದೇ ರೀತಿ ಲೆಫ್ಟ್ ಸೈಡು ಬರಬೇಕು. ಸೊ ಹಂಗಾಗಿ ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ಸಿಂಗಲ್ ಕ್ರೋಶೆಗೆ ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ಡಿಸೈನ್ನ ಲಾಕ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ನಮಗೆ ಏನಿಲ್ಲ 5 ಚೈನ್ ಗ್ಯಾಪ್ ಇದೆಯೋ ಅಲ್ಲಿಗೆ ಕುಚ್ಚು ಹಾಕೋಬೇಕು. ನಂತರ ಈಗ 5 ಚೈನ್ ಹಾಕೋಬೇಕು ಈ ಕುಚ್ಚು ಹಾಕ್ಲಿಕ್ಕೆ. ಅದೇ ರೀತಿ ನಾನು ಈಗೇನು ಫಸ್ಟು ತೋರಿಸಿದ್ದೀನೋ ಅದೇ ರೀತಿ ಈಗ ನಂತರ 2 ಟೈಮ್ಸು 3 ಚೈನ್ ಹಾಕೋಬೇಕು. 5 ಚೈನ್ ಆದಮೇಲೆ 3 ಚೈನ್ನ 2 ಟೈಮ್ಸ್ ಹಾಕ್ಕೊಂಡು ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕ್ಕೊಂಡು ಡಿಸೈನ್ನ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡಬೇಕು. ಫೈವ್ ಚೈನ್ 3 ಚೈನ್ 3 ಚೈನ್ ಬೀಡ್ ಲಾಕು ಮತ್ತು 3 ಚೈನು, ಈ ರೀತಿ ವರ್ಕ್ ಮಾಡಬೇಕು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ನಾನು ಕುಚ್ಚು ಹಾಕಿ ತೋರಿಸಿಲ್ಲ, ಕುಚ್ಚು ಬರುತ್ತೆ ಇದಕ್ಕೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.